ನನಗೆ ಸ್ಟ್ರೆಂತ್ ಇದೆ ಗೈಸ್, ಎಲ್ಲ ನೋಡ್ಬೋದು ಬನ್ನಿ. ಕ್ರೆಡಿಟ್ ತಗೋಬೇಕಂದ್ರೆ ಇವಳನ್ನ ನೋಡಿ ಕಲಿಬೇಕು. ದುಡ್ಡು ಮಾಡ್ಕೊಂಡು ಹೊರಗಡೆ ಹೋಗಬೇಕು ಅಂತ ಅಂತಾರೆ, ಅಲ್ಲ ಗೈಸ್. ಯಾವಾಗ ಗಟ್ಟಿಮುಟ್ಟಾಗಿರ್ತೀವಿ, ಯಾವಾಗ ಸ್ಟ್ರೆಂತ್ ಇರುತ್ತೆ, ಆವಾಗಲೇ ದೇಶ ಸುತ್ತಬೇಕು, ಊರು ಸುತ್ತಬೇಕು. ನನಗೆ ಸೆಲೆಬ್ರೇಷನ್ ಇದು ಬೇಡ. ನಾವಿದ್ದೀವಲ್ಲಮ್ಮ, ಯಾರೋ ಹೋಗ್ಬೇಕಾದ್ರೆ ಮೆಲ್ಲ ಓಡಿಸಿ, ಸ್ಲೋ ಆಗಿ ಓಡಿಸಿ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಓಕೆ, ಇದ್ರ ಬಗ್ಗೆ ಎಲ್ಲ ಓದಿದ್ವಲ್ಲ. ಪದ್ಮಾಸನ ಹಾಕಂತಿದ್ಯಾ ಅಥವಾ ನಾರ್ಮಲ್? ಕುಡ್ದು ಅಮೃತ ಕುಡ್ದಂಗೆ ಆಗ್ತದೆ. ಯಾವ ಥರ ಕಾಣ್ತಿದ್ಯಾ ಗೊತ್ತಾ? ಆ್ಯಸ್ ಯೂಶುವಲ್ ಕ್ಯೂಟ್. ಹೋಯ್ತು ಹೀಲ್ಸ್. ಎಲ್ಲರೂ ನನ್ನೇ ನೋಡ್ತಿದ್ರು. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವು ಎಲ್ಲರೂ ಆರಾಮಾಗಿದ್ದೀರಾ ಭಾವಿಸ್ತೀನಿ. ಇವತ್ತು ಡೇ 3. ನಾವಿನ್ನೂ ಶಿರಡಿಲೇ ಇದ್ದೀವಿ. ಇವಾಗ ಹೊರಡಬೇಕು ಆ್ಯಂಡ್ ಎಲ್ಲ ರೆಡಿ ಆಗಿದ್ದೀವಿ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೋಗಬೇಕು ಆ್ಯಂಡ್ ಅವರಿಗೆ ಸರ್ಪ್ರೈಸ್ ಮಾಡಿದ್ದೀವಿ. ಅಂದರೆ ಕೇಕೆಲ್ಲ ಆರ್ಡರ್ ಮಾಡಿದ್ವಿ ನೆನ್ನೆ ರಾತ್ರಿನೇ. ಕೇಕ್ ಕಟ್ ಮಾಡಬೇಕು. ಬ್ರೇಕ್ಫಾಸ್ಟ್ ಟೈಮಲ್ಲಿ ಅವ್ರು ತಂದ್ಕೊಡ್ತಾರೆ. ಆ್ಯಂಡ್ ಇಲ್ಲೇ ಟೆಂಪಲ್ ಇತ್ತಲ್ಲ, ಇವಾಗ ಹೋಗಿ ಒಂಚೂರು ಪೂಜೆ ಮಾಡ್ತಾಯಿದ್ದಾರೆ. ನಾವು ಹೋಗಿ ಪೂಜೆ ಮಾಡ್ಕೊಂಡು ಬರೋಣ ಬನ್ನಿ. ಔಟ್ಫಿಟ್ ಬಂದು ಈ ಥರ, ಯಾಕಂದರೆ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ? ಅಜಂತ ಹೋಗ್ತಾ ಇದ್ದೀವಿ. ಸೊ ಈ ಥರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ತಂದಿದ್ದೀನಿ. ಆ್ಯಂಡ್ ನಮ್ಮ ಚೀತು ಔಟ್ಫಿಟ್ ಯಾವುದು ಗೊತ್ತಾ? ವೆಯ್ಟ್, ಪಾಪ ಎಲ್ಲ ಲಗೇಜ್ ಇಟ್ಕೊಂಡ್ಬಿಟ್ಟಿದ್ದಾಳೆ ಗೈಸ್. ಹಲೋ, ಗುಡ್ ಮಾರ್ನಿಂಗ್. ದಿಸ್ ಇಸ್ ಮೈ ಔಟ್ಫಿಟ್. ಯಾರು ತಂದ್ಕೊಟ್ಟಿದ್ದು ಅಂತ ಹೇಳಬೇಕು ಡ್ರೆಸ್ನ. ಸೈಕಲ್ ಗ್ಯಾಪಲ್ಲಿ ಏನಾದರೂ ಕ್ರೆಡಿಟ್ ತಗೋಬೇಕಂದ್ರೆ ಇವಳನ್ನ ನೋಡಿ ಕಲಿಬೇಕು ಗೈಸ್. ಅಪ್ಪ ಬಾರಪ್ಪ ಇಲ್ಲಿ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಪ್ಪ. ಥ್ಯಾಂಕ್ ಯು ಮಗಳೇ. ಥ್ಯಾಂಕ್ ಯು ಮಗಳೇ. ನಮ್ಮಮ್ಮಂಗೆ ಹೇಳೋಣ ಬನ್ನಿ. ನಮ್ಮಮ್ಮ ಫುಲ್ ಮೆಡಿಟೇಷನ್ ಮಾಡ್ತಿದ್ದಾರೆ ಗೈಸ್. ಅವ್ರಿಗೆ ಇಷ್ಟ ಈ ಥರ ಎಲ್ಲ ಸ್ಪಿರಿಚುವಲ್ ಮೆಡಿಟೇಷನ್, ಯೋಗ. ಗೈಸ್ ಕೇಕ್ ಬಂತು. ಹಾಂ, ಬೇಡವಾಗಿತ್ತಾ? ಏನಾಗಲ್ಲ. ಇದೆಲ್ಲ ನನ್ನ ಮಗಳಿಗೆ ಇಷ್ಟ ಅಂತೇಳಿ ನಾವು ಅವಳಿಗೆ ಕಂಪ್ನಿ ಕೊಡ್ತಾ ಇರೋದು. ನಮಗೆ ಹಿಂಗೆ ಸೆಲೆಬ್ರೇಷನ್ ಮಾಡ್ಕೊಳ್ಳೋಕ್ಕೇನು ಇಷ್ಟ ಇಲ್ಲ. ಸೆಲೆಬ್ರೇಷನ್ ಅಂತ ಏನೂ ಇಲ್ಲ, ಪುಟ್ಟದಾಗಿ ಒಂದು ಕೇಕ್ ಕಟ್ ಮಾಡೋಣ ಅಂತ ಅಷ್ಟೇ. ಇದೇನು ಇಷ್ಟು ದೊಡ್ಡದಿಲ್ಲ ಅಮ್ಮ, ಇಷ್ಟು ಚಿಕ್ಕದಾಗಿರೋದು. ಫ್ಯಾಮಿಲಿ ಎಲ್ಲ ದೂರ ಇದೆ, ಹಾಗಾಗ್ಬಿಟ್ಟು ನನಗೆ ಸೆಲೆಬ್ರೇಷನ್ ಇದು ಬೇಡ. ನಾವಿದ್ದೀವಲ್ಲಮ್ಮ, ನಿನಗೋಸ್ಕರನೇ ಇದೆಲ್ಲ. ಫ್ಯಾಮಿಲಿ ಇದಿರುತ್ತೆ, ಹೋಗ್ಬೇಕಾದ್ರೂ ಸಿಗ್ತಾರೆ. ಇಲ್ಲಿ ಇರ್ಬೇಕಾದ್ರೆ ಎಂಜಾಯ್ ಮಾಡ್ಬೇಕಮ್ಮ. ಖಂಡಿತ ಮಗಳಿಗೋಸ್ಕರ ನಾನು ಸ್ವಲ್ಪ ಬದಲಾವಣೆ ಆಗ್ಬಿಟ್ಟು ಇದನ್ನ ಇಷ್ಟಪಡ್ತೀನಿ. ಆಮೇಲೆ ಕಟ್ ಮಾಡ್ತೀರಾ? ಇಲ್ಲ, ಈಗಲೇ ಮಾಡ್ಬಿಡೋಣ. ಮಾಡ್ತೀರಾ ಇವಾಗಲೇ? ಸರಿ. ಕಂಪ್ಲೀಟೆಡ್ 30 years ಕಂಪ್ಲೀಟೆಡ್ ಗೈಸ್. ಅನ್ನಿಸ್ತಾ ಇದೆ. ಓಹೋ, ಗಾಳಿ ಬರ್ತಾ ಇದೆ. ಒಟ್ಟಿಗೆ ಸೇರಿ ಕಟ್ ಮಾಡಿ. ಥ್ಯಾಂಕ್ ಯು. ಭೂಮಿ ಇವರು ಪಕ್ಕ ಹಾಕ್ತಾ ಇದ್ದಾರಲ್ಲ, ಅವ್ರಿಗೆ ಕೊಡಪ್ಪ. ಇವಾಗ ಊಟ ಮಾಡಿ, ಸರಿ ತಿಂಡಿ ತಿಂದು. ಇಷ್ಟೋ ತನಕ ಕಾಯಿಸಿದ್ದೆ ಗೈಸ್, ಅವ್ರು ಬರೋದು ಲೇಟ್ ಆಯಿತು. ಕೇಕ್ ತಂದಿದ್ದು ಲೇಟ್ ಆಯಿತು, ಅದಕ್ಕೋಸ್ಕರ. ನಮ್ಮ ಡ್ರೈವರ್ ಎಲ್ಲೋದ್ರಮ್ಮ? ಕೆಳಗಡೆ ಹೋದ್ರು ಅನ್ಸುತ್ತೆ. ಯಾರು? ಕೇಕ್ ಮಾತ್ರ ಸಕ್ಕತ್ತಾಗಿದೆ ಅಲ್ಲ? ನಂಗೆ ಕೇಕ್ ತುಂಬ ಇಷ್ಟ ಆಯಿತು ಗೈಸ್. ಕ್ಯೂಟಾಗಿದೆ ನೋಡೋಕ್ಕೂ, ತಿನ್ನೋಕ್ಕೂ ಚೆನ್ನಾಗಿದೆ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಬರೆದಿದ್ದಾರೆ ಇಲ್ಲಿ. ಗೈಸ್, ಟ್ರಾವೆಲ್ ಮಾಡ್ಬೇಕಾದ್ರೆ ಹುಷಾರಾಗಿ ಓಡಿಸಿ. ಎಷ್ಟು ಮಿಸ್ಸು, ಅವರಿಬ್ಬರು ಸೇಫಾಗಿದ್ದಾರೆ. ಆ್ಯಂಡ್ ಇವಾಗ ಜಸ್ಟ್ ಆಗಿರೋದು ನಮ್ಮ ಮುಂದೆ ಕಾರು, ಅದೇನೋ ಕಂಟ್ರೋಲ್ ಮಾಡೋಕ್ಕೋಗಿ ಇಡೀ ಟೈರ್ ಬಸ್ಟ್ ಆಗಿದೆ ಗೈಸ್. ಬಟ್ ಇಬ್ಬರು ಸೇಫ್ ಆಗಿದ್ದಾರೆ, ಥ್ಯಾಂಕ್ ಗಾಡ್. ಪ್ಲೀಸ್ ಎಲ್ಲರೂ ಹೋಗಬೇಕಾದ್ರೆ ಮೆಲ್ಲ ಓಡಿಸಿ, ಸ್ಲೋ ಆಗಿ ಓಡಿಸಿ. ಡ್ರೈವ್ ಸೇಫ್. ಏನು ಕೊಡಬೇಕು ಅಂತ ಬಂತಮ್ಮ? ಅಂದರೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಬೇಕಾಗಿತ್ತು. 30 years ಆಯ್ತಲ್ಲ, ಹಾಗಾಗಿ ದೇವಸ್ಥಾನ ನಮ್ಮ ಊರಿಂದ ಹೊರಗೆ ಬಂದಿದ್ದೀವಲ್ಲ, ಒಂದು ಸ್ವಲ್ಪ ಹಣ್ಣು ಕೊಡೋಣ ಅಂತ ಅಷ್ಟೆ. ನೈಸ್. ನೋಡಿ ಕಲ್ತ್ಕೊಳ್ಳಿ ಚೇತನ, ಫಸ್ಟ್ ಮದುವೆ ಆಗು. ಎಂಥ ತಾಯಿ ಎಂಥ ಮಗಳು ಉಟ್ಬಿಟ್ಲು ಅಂತ ಜನ ಕಾಮೆಂಟ್ ಮಾಡ್ತಾರೆ. ಅವ್ರ ಬದಲು ನಾನೇ ಫಸ್ಟಿಗೆ ಮಾಡ್ತಾಯಿದ್ದೀನಿ.
ತೋರ್ಸಲ್ಲ ಬಾಯ್, ಬರೀ ಬೈತಾಳೆ ಇವಳು, ಅದಕ್ಕೆ ನಾನು ತೋರ್ಸಲ್ಲ. ಇಲ್ಲಪ್ಪ, ಆಮೇಲೆ ನಿಮ್ದು ವಿಡಿಯೋದಲ್ಲಿ ಏನನ್ಕದು ಏನು ಸೀಬೆಣ್ಣು ಕೊಟ್ಟ ತಕ್ಷಣನೇ ಏನು ಅಂತ ಅಲ್ಲ, ಸುಮ್ಮನೆ ನಮ್ಮ ಮನಸ್ಸಿಗೆ ನೆಮ್ಮದಿಗೆ ಕೊಡೋದಷ್ಟೇ, ಖುಷಿಗೆ. ಹಾಂ, ಅಂತಾರೆ ತಲೆನೇ ಕೆಡ್ಸ್ಕೋಬಾರ್ದು. ಗೈಸ್, ನಾವು ಇವಾಗ ಅಜಂತಾ ಕೇವ್ಸಿಗೆ ಬಂದಿದ್ದೀವಿ. ಇಲ್ಲೇನು ಅಂದರೆ ನಾವು ಇಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ನಾವು ಮುಂದೆ ಬಸ್ಸಲ್ಲಿ ಹತ್ಕೊಂಡು ಹೋಗಬೇಕು. ಸೊ ನಮ್ಮ ಶಿರ್ಡಿಯಿಂದ ಇಲ್ಲಿಗೆ ಬರೋಕ್ಕೆ 3 hours ಆಯಿತು, 205 ಕಿಲೋಮೀಟರ್. ಆ್ಯಂಡ್ ಸಿಕ್ಕಾಪಟ್ಟೆ ಬಿಸಿಲಿದೆ. ಆಬ್ವಿಯಸ್ಲಿ ಬಿಸಿಲು ಮೊನ್ನೆಯಿಂದ ಇದ್ದೇ ಇದೆ. ಬಟ್ ಕೇವ್ಸಿಗೆಲ್ಲ ಆ್ಯಕ್ಚುಲಿ ಬೆಳಿಗ್ಗೆ ಅಥವಾ ಸಂಜೆ ಬರಬೇಕು, ಬಟ್ ಟೈಮ್ ಇಲ್ವಲ್ಲ. ಸೊ ಹೆಂಗಾದರೂ ಅರೇಂಜ್ ಮಾಡಬೇಕಲ್ಲ ಅಂತ ಏನೂ ಮಾಡೋಕ್ಕಾಗಲಿಲ್ಲ. ಸೊ ಇವಾಗಲೇ ಬರ್ತಾಯಿದ್ದೀವಿ. ಆಲ್ರೆಡಿ ಚೇತು ಅಪ್ಪ ಇಲ್ಲೇ ಇದೆ, ಅಮ್ಮ ಹೋಗ್ತಾ ಇದ್ದಾರೆ. ಓಕೆ ಬಾಯ್. ಹಾಂ ಓಕೆ ಬಾಯ್. ಡೋಂಟ್ ವಾಂಟ್ ಅದೇ ಟೂರ್ ಗೈಡಿಗೆ 2,500 ರೂಪಾಯಿ ಅಂತೆ. ಜಾಸ್ತಿ ಆಯಿತು ಅಂತ ಹೇಳಿದರೆ ಸರಿ 2,000 ರೂಪಾಯಿ ಅಂತ ಅಂದಿದ್ದಾರೆ. ಸೊ ಅದಕ್ಕೆ ನಾವು ಟೂರ್ ಗೈಡ್ ತೊಗೊಳ್ಲಿಲ್ಲ. ಆ್ಯಂಡ್ ಒಂದು ಬುಕ್ ತೊಗೊಂಡ್ರೆ ಗೊತ್ತಾಗುತ್ತೆ, ಆಲ್ಮೋಸ್ಟ್ ಅವರೆಲ್ಲ ಗೊತ್ತು ಹಿಸ್ಟ್ರಿ ಇದ್ರ ಬಗ್ಗೆ. ಆ್ಯಂಡ್ ಇವಾಗ ಹೋಗಬೇಕು ಅಷ್ಟೆ. ನಾನೇನು ಅಂದ್ಕೊಂಡೆ ಗೊತ್ತಾ, ಕೇವ್ಸ್ ಎಲ್ಲ ಪಟ್ಟಂತ ಸಿಗುತ್ತೆ ನಮ್ಮ ವೆಹಿಕಲಲ್ಲೇ, ಅಲ್ಲೇ ಪಾರ್ಕ್ ಮಾಡಿ ಅಂತ ಅಂದ್ಕೊಂಡೆ. ಬಟ್ ಇಲ್ಲ, ನಾವಿಲ್ಲಿ ಟಿಕೆಟ್ ತೊಗೋಬೇಕು ಬಸ್ಸಿಗೆ, ನಾರ್ಮಲ್ ಗೌರ್ಮೆಂಟ್ ಬಸ್ಸು. ಓ ಶಿಟ್, ನಾನು ಸ್ಲಿಪ್ಪರ್ ಬೇರೆ ಇವತ್ತು ಹೀಲ್ಸ್ ಹಾಕೊಬಂದಿದ್ದೀನಿ ಗೈಸ್. ಇದೇ ಬಸ್ಸಲ್ಲಿ ಹೋಗಬೇಕು ನಾವು ಇವಾಗ. ಬೇಡ ಒಳಗಡೆ ಟಿಕೆಟ್ ಕೊಡ್ತಾರೆ, ನಾರ್ಮಲ್ ಬಸ್ಸು ಹೀಗೆ ಹಾಗೆ. ಹೊರಗಡೆಯಿಂದ ಏನು ಟಿಕೆಟ್ ಕೊಡೋದೇನಿಲ್ಲ, ಒಳಗೆ ಟಿಕೆಟ್ ಇಸ್ಕೊಳ್ಳೋದು. ವೆಯ್ಟ್ ಮಾಡ್ತಾಯಿದ್ದಾರೆ ಗೈಸ್, ವೆಯ್ಟ್ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ಕ್ಯಾಶ್ ಮಾಡಿಸ್ಕೋಬೇಕಿತ್ತು. ಬಂದ ತಕ್ಷಣ ತಿಂತಾನೇ ಇರ್ತೀವಿ ಅನಿಸುತ್ತೆ ನಾವು ಹೋಗೋ ತನಕ. ಗೈಸ್, ಇಲ್ಲಿಂದ ಸಪ್ರೇಟ್ ಚಾರ್ಜ್ ಇರುತ್ತೆ. ನೋ 10 rupees. ಯು ಹ್ಯಾವ್ 10 rupees? ನೋ ಭಯ ಇದೆಯಪ್ಪ? ಇಲ್ಲ, ನೋ. ಸೊ ಟೋಟಲಾಗಿ 160 rupees ನಾವು ಪೇ ಮಾಡಬೇಕು ಇವಾಗ ಕೇವ್ಸ್ ನೋಡಬೇಕು ಅಂತ ಅಂದರೆ. ಚತ್ತು, ನೀನು ಯಾವ ಥರ ಕಾಣ್ತಿದ್ಯಾ ಗೊತ್ತಾ? ಆ್ಯಸ್ ಯೂಶುವಲ್ ಕ್ಯೂಟ್. ಕ್ಯೂಟಾಗಂತೂ ಅಲ್ಲ ಗೈಸ್. ಇವಾಗ ಮೆಟ್ಲಿದೆ, ಹತ್ತಬೇಕು. ಇವಳು ನಿಜವಾಗ್ಲೂ ಕ್ಯೂಟಾಗಿದ್ದಾಳಾ? ಡೆಫಿನೆಟ್ಲಿ. ನನ್ನ ಕ್ಯೂಟ್ನೆಸ್ ಬಗ್ಗೆ ಎಲ್ಲ ವೀಡಿಯೋದಲ್ಲೂ ಮಾತಾಡ್ತೀವಿ. ಲೆಟ್ಸ್ ಟಾಕ್ ಅಬೌಟ್ ಅಜಂತಾ ಕೇವ್ಸ್. ಸೂಪರ್. ನಾವು ಕೇವ್ಸ್ ನೋಡಬೇಕು ಅಂತ ಅಂದರೆ ಈ ಥರ ಎಲ್ಲ ಕಷ್ಟಪಡಬೇಕು. ಸಣ್ಣ ಇದೇನು ಅಳಿಲು. ಎಸ್, ಯಪ್ಪ, ಈ ಹೀಲ್ಸ್ ಹಾಕೊಂಡು ಬರೋಕ್ಕಾಗಲ್ಲ ಗೈಸ್. ನಾನು ಎಂಥ ತಪ್ಪು ಮಾಡಿಬಿಟ್ಟೆ ಅಂತ. ನಾನು ಆ್ಯಕ್ಚುಲಿ ಇನ್ನೊಂದು ಶೂ ತೊಗೊಂಡಿದ್ದೆ, ಬಟ್ ಕಾರಲ್ಲೇ ಬಿಟ್ಟು ಬಂದೆ ಅಂತ. ನಾನು ಎಕ್ಸ್ಪ್ಲೋರ್ ಮಾಡಬೇಕು ಅಷ್ಟೇ. ನಾವು ಬೇರೆ ಕಡೆ ಹೋಗ್ತೀವಿ, ನಮ್ಮ ಇಂಡ್ಯಾದಲ್ಲಿ ಇನ್ನೂ ಸಕ್ಕತ್ತಾಗಿರೋ ಪ್ಲೇಸಸ್ ಇದೆ. ನಾನಂತೂ ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಸಕ್ಕತ್ತಾಗಿರುತ್ತೆ ಅಂತ. ಹಿಸ್ಟ್ರಿಗಳೆಲ್ಲ ನೋಡಿರ್ತೀವಿ, ಓದಿರ್ತೀವಿ. ಇಲ್ಲಿಗೆ ಬಂದಾಗ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಓಕೆ, ಇದ್ರ ಬಗ್ಗೆ ಎಲ್ಲ ಓದಿದ್ವಲ್ಲ ಅಂತ. ಆ್ಯಂಡ್ ಇವಾಗ ನಾನು ಕಣ್ಮುಂದೆ ನೋಡ್ತಾ ಇದ್ದೀನಿ ಅಜಂತಾ ಕೇವ್ಸ್ನ. ಸೊ ಬನ್ನಿ, ಇವಾಗ ಅಲ್ಲಿ ಒಳಗಡೆ ಹೋಗಬೇಕು. ಇಲ್ಲಿವೆ ಎಲ್ಲ ಆ ಕಡೆಯಿಂದವೆ. ನಮ್ಮ ಅಪ್ಪ ಅಮ್ಮ ಹೋಗಿದ್ದಾರೆ, ಸಾರಿ ನಮ್ಮ ಅಮ್ಮ ಹೋಗಿದ್ದಾರೆ, ನಮ್ಮ ಅಪ್ಪ ಇಲ್ಲೇ ಇದೆ. ಅಪ್ಪ ಆ ಕಡೆ ಸೈಡು. ಎಲ್ಲೂ ವೀಡಿಯೋನೇ ಮಾಡೋಂಗಿಲ್ಲ, ವೀಡಿಯೋ ಎಲ್ಲ ಬಂದ್ ಮಾಡಿ ಅಂತ ಹೇಳ್ತಾರೆ. ಏನದು? ಹೌದಾ? ಹೆಂಗೆ ಓಡಾಡೋದು ಮತ್ತೆ? ಸ್ಲಿಪ್ಪರ್ ಒಳಗೆ ಮಾತ್ರನಾ? ಇಲ್ಲಿ ಒಳಗೆ ಅಷ್ಟೇ, ಒಳಗಡೆ ನೋಡೋಕ್ಕೆ. ಯಪ್ಪ, ಏನು ಸಕ್ಕತ್ತಾಗಿದೆ ನೋಡಿ, ಕಲ್ಲೆಲ್ಲ. ಕಣ್ಣು ತುಂಬ ನೋಡ್ಕೊಳ್ಳೋಣ. ಅದು ಗ್ಲಾಸಲ್ಲೆಲ್ಲ ಚೆನ್ನಾಗಿ ಕಾಣಲ್ಲ, ಗ್ಲಾಸ್ ಹಾಕೊಂಡಿದ್ದ ಚೆನ್ನಾಗಿ ಕಾಣಲ್ಲ ಅಂತ. ಇಲ್ಲಿ ನೋಡಿ ಹುಡುಗ ಹುಡುಗಿ. ಇದೆಲ್ಲ ನ್ಯಾಚುರಲ್ ಪೇಂಟಿಂಗು, ಏನು ಸಕ್ಕತ್ತಾಗಿದೆ ನೋಡಿ. ಈ ಫೋಟೋಗಿಂತ ರಿಯಲಾಗಿ ನೋಡಬೇಕು ಇವೆಲ್ಲ. ಆ್ಯಕ್ಚುಲಿ ವಿಡಿಯೋ ಮಾಡೋಂಗಿಲ್ಲ, ನಾವು ಕದ್ದು ಮಾಡ್ತಾ ಇರೋದು. ನೋಡಲ್ಲಿ ಏನದು?
ಕೇವ್ ಕಂಪ್ಲೀಟ್ ಆಗಿದೆ. ಬಾ ಹೋಗೋಣ. ಅಪ್ಪ ಅಮ್ಮವ್ರೆ ಹೋಗಿದ್ರಾ? ಅಂಕಲ್ ಇದ್ದಾರೆ, ಅಮ್ಮ ಹೋಗಿದ್ದಲ್ಲ, ಆಂಟಿ ಯಾರು ಮತ್ತೆ ಕೇಳ್ತಿಲ್ಲ, ಹೋಗ್ತಾ ಇದ್ದಾರೆ. ಗೊತ್ತಿಲ್ಲ, ಹೋದ್ರು ಅವರು. ಅವ್ರಿಗೆ ಬ್ಯಾಕ್ ಪೇನ್ ಎಲ್ಲ ಜಾಸ್ತಿ ಹೊತ್ತು ನಿಲ್ಲಕ್ಕಾಗಲ್ಲ, ಪಟ್ 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 ಅಂತ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಅಪ್ಪ ನಾವು ವೀಡಿಯೋ ಮಾಡಬೇಕಲ್ಲ, ಅದಕ್ಕೋಸ್ಕರ ವೇಟ್ ಮಾಡೋಕ್ಕಾಗಲ್ಲ. ಇದೇನು ಗೊತ್ತಾ, ಅಲ್ಲಿ ಹೋಗಿ ಕುತ್ಕೊಂಡು ಧ್ಯಾನ ಮಾಡಬೇಕು ಈ ಕಿಂಡಿ ಒಳಗಡೆ. ನೀವು ಓದೇನಮ್ಮ, ಜಾಗ ಸಾಕಾಗುತ್ತಾ? ಆಯಿತು, ಧ್ಯಾನ ಮಾಡಿರಿ. ನಾನು ಒಳಗಡೆ ಹೆಂಗೆ ಹೋಗ್ತೀನಿ ಅಂದರೆ, ಓಕೆ ನಾನು ಬರ್ಬೋದು, ನಂದು ಅಷ್ಟೇನು ದಪ್ಪ ಇಲ್ಲ. ಓ ಗಾಡ್ ಗೈಸ್, ಇದು ಈ ಥರ ಧ್ಯಾನ ಮಾಡೋಕ್ಕೆ ಚಿಕ್ಕ ರೂಮ್ ಟೈಪು, ಫುಲ್ ಕಲ್ಲು. ಯಪ್ಪ, ಸೋ ನೈಸ್. ನನ್ನ ವಾಯ್ಸ್ ಎಕೋ ಆಗಿ ಕೇಳಿಸ್ತಾ ಇದೆ ಇಲ್ಲಿ. ನಾನು ಲೈಟ್ ಇಟ್ಟಿದ್ದಾರೆ, ಇಲ್ಲ ಅಂತ ಅಂದರೆ ಏನು ಗೊತ್ತಾಗ್ತಾ ಇಲ್ಲ. ಇದು ಕೇವ್ಸ್ ಒಳಗಡೆ ಮಾಡಿರೋ ರೂಮ್, ಇದು ಚಿಕ್ಕ ಚಿಕ್ಕ ರೂಮು. ಸೊ ಫುಲ್ಲು ಧ್ಯಾನ ಮಾಡೋಕ್ಕೆ ಈ ಥರದ್ದು 7 ಇದೆ ಇಲ್ಲಿ. ಈ ಕಡೆ 7, ಆ ಕಡೆ 7, ಅಪೋಸಿಟ್ ಸೈಡು. ಮಧ್ಯದಲ್ಲಿ ಬುದ್ಧ ಸ್ಟ್ಯಾಚ್ಯೂ ಇದೆ. ವಾ, ಸೂಪರ್ ನೈಸ್. ಆ್ಯಕ್ಚುಲಿ ಇಲ್ಲಿ ಫುಲ್ಲು ವೈಬ್ರೇಟ್ ಆಗುತ್ತೆ, ಗ್ರರ್ ಅನ್ನೋ ಸೌಂಡು. ಚೆನ್ನಾಗಿದೆ. ಚಿಕ್ಕ ಸ್ಪೇಸಲ್ಲಿ ಇಲ್ಲಿ ಕುತ್ಕೊಂಡು ಮೆಡಿಟೇಷನ್ ಮಾಡಿದ್ರೆ ಎಷ್ಟೋ ಎನರ್ಜೀಸ್ ಬರುತ್ತೆ. ನಾನೊಂದು 10 ನಿಮಿಷ ಮಾಡಿದೆ, ಪರವಾಗಿಲ್ಲ. ಎಷ್ಟು ಎನರ್ಜಿ ಬರುತ್ತೋ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿತ್ತು ಗೈಸ್. ಇಲ್ಲಿಗೆ ಬಂದಾಗ ಇಲ್ಲಿಗೆ ಹೋಗಿ ಇವಾಗ ಚೇತು ಹೋಗ್ತಾ ಇದ್ದಾಳೆ. ಲೆಟ್ ಮೀ ಟ್ರೈ. ಇಲ್ಲಿ ಕುತ್ಕೊಂಡು ಓಮ್ ಅಂತ ಅನ್ನು, ತುಂಬ ಚೆನ್ನಾಗಾಗುತ್ತೆ. ಚಕ್ಲು ಬೇಕು ಹಾಕ್ಕೊಂಡು ಕೂತ್ಕೋ. ಹೆಂಗೆ ಫೀಲ್ ಆಯಿತು ಅಂತ ನನಗೆ ಹೇಳು, ಆಯಿತಾ? ಪದ್ಮಾಸನ ಹಾಕಂತಿದ್ಯಾ ಅಥವಾ ನಾರ್ಮಲ್? ಯಾವುದಾದ್ರೂ ಪರವಾಗಿಲ್ಲ, ನಿನ್ನ ಕಂಫರ್ಟೇಬಲ್ ಆಗಿರ್ಬೇಕಷ್ಟೇ. ಏನೂ ಇಲ್ಲ, ಅಲ್ಲಿ ಕರ್ಕೊಂಡು ಹೋಗ್ತೀರಲ್ಲ, ಆ ಥರ ಕರ್ಕೊಂಡು ಹೋಗ್ತಾರಲ್ಲ, ಅದಕ್ಕೆ 2,000 ರೂಪಾಯಿ ಎಲ್ಲ ಅವರೇ ಕರ್ಕೊಂಡು ಬರ್ತಾರೆ. ನನಗೆ ಅವಶ್ಯಕತೆ ಇಲ್ಲ. ನನಗೆ ಕೇಳಿದ್ರು, ಆ್ಯಕ್ಚುಲಿ ನಾನು ಸುಮ್ಮನೆ ಕೂತಿದ್ದಲ್ಲ, ಬಂದು ಕೇಳಿದ್ರು, ನಾನೇ ಬೇಡ ಅಂದೆ. ಅವಮಾನ ಆಗುತ್ತೆ ಈ ಏಜಲ್ಲಿ. ನಾನೇನಾದ್ರು ಅದ್ರ ಮೇಲೆ ಕೂತ್ಕೊಂಡ್ರೆ. ನನಗೆ ಸ್ಟ್ರೆಂತ್ ಇದೆ ಗೈಸ್, ಎಲ್ಲ ನೋಡ್ಬೋದು. ಬನ್ನಿ ಚಲೋ ಗೈಸ್, ಇವಾಗ ಮೆಟ್ಲು ಹತ್ಕೊಂಡು ಒಳಗಡೆ ಹೋಗಬೇಕು. ಬನ್ನಿ, ಎಷ್ಟು ಸಫಿಸ್ಟಿಕೇಟ್ ಆಗ್ತಿದೆ ಗೊತ್ತಾ? ಆಮೇಲೆ ಲೆಂತ್ ನೋಡು, ಈ ಇದ್ರದ್ದು ಮೆಟ್ಲುದು ತಡಿ 1.5 ಅಡಿ ಇದೆ. ಯಪ್ಪ, ಈ ಸಖತ್ ಹೈಟ್ ಇದೆ ಕಣಚಿತು. ಹುಷಾರಾಗಿ ಬಾ. ನಮ್ಮಮ್ಮ ಎಲ್ಲಿ ಹೋದ್ರು ಏನೋ. ಆ್ಯಕ್ಚುಲಿ ದುಡ್ಡು ಮಾಡ್ಕೊಂಡು ಹೋಗ್ಬೇಕು, ದುಡ್ಡು ಮಾಡ್ಕೊಂಡು ಹೊರಗಡೆ ಹೋಗಬೇಕು ಅಂತ ಅಂತಾರೆ. ಅಲ್ಲ ಗೈಸ್, ಯಾವಾಗ ಗಟ್ಟಿಮುಟ್ಟಾಗಿರ್ತೀವಿ, ಯಾವಾಗ ಸ್ಟ್ರೆಂತ್ ಇರುತ್ತೆ, ಆವಾಗಲೇ ದೇಶ ಸುತ್ತಬೇಕು, ಊರು ಸುತ್ತಬೇಕು. ಇಲ್ಲಾಂದರೆ ಕಷ್ಟ ಆಗುತ್ತೆ. ಎಂಥ ವ್ಯೂ ಇದೆ ನೋಡಿ. ಮೇಲ್ಗಡೆ ಬಂದು ಕಷ್ಟಪಟ್ಟು ಬಂದಿದ್ದಕ್ಕೂ ಸಾರ್ಥಕತೆ ಆಯಿತು. ಸಖತ್ತಾಗಿದೆ. ನಾವಿನ್ನೂ 6 ಕೇವ್ಸ್ ಮಾತ್ರ ನೋಡಿರೋದು ಗೈಸ್, 6 ಕೇವ್ಸ್. ಇನ್ನೂ ತುಂಬ ಇದ್ದಾವೆ. ಹೇಳಿದ್ನಲ್ಲ ಅಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ. ಅವ್ರು ಹೆಂಗೆ ಮಾಡಿದ್ದಾರೆ ಭೂಮಿ, ಅವ್ರು ಹೆಂಗೆ ಬೆಟ್ಟು, ಅದೇ ಅವ್ರು ಹೆಂಗೆ ಮಾಡಿದ್ದಾರೆ ಹಂಗೆ ಮಾಡಿದ್ದೀನಿ. ಹಿಂಗೆ ಎಲ್ಲ ಕಡೆ ಬುದ್ಧ ಇದೆಯಲ್ಲ, ಬುದ್ಧಿಸಮ್ ಇತ್ತ ಇಲ್ಲಿ. ಎಸ್, ಹುಷಾರಾಗಿ ಇಳಿ. ಹ್ಞೂ ಕಣೆ, ಮತ್ತಿದೇನು ಮಾಡಿದ್ರೆ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಮಾಡಿ ಅಲ್ಲ ಗೈಸ್ 15ಗೆ ಬಂದಿದ್ದೀವಿ. ಇನ್ನೂ ಸ್ವಲ್ಪ ಇದೆ ಅಷ್ಟೇ. ಹೇಗೆ ಅನ್ನಿಸ್ತಾ ಇದೆ ಚೇತು? ಸಿಚುವೇಶನ್ ಹೆಂಗಿದೆ ನಿಂದು? ತುಂಬ ಏನೋ ವರ್ಡ್ ಹೇಳೋಕ್ಕೆ ವರ್ಡ್ ಬರ್ತಾ ಇಲ್ಲ, ಆ ಥರ ಇದೆ ಸಿಚುವೇಶನ್ನು. ಬಟ್ ಎನಿವೇ ಬಂದಮೇಲೆ ಆ ಥರ ಎಲ್ಲ ನೋಡೋಕ್ಕಾಗಲ್ಲ, ನೋಡಲೇಬೇಕಾಗತ್ತೆ. ಹಾಗಾಗಿ ವಿ ಆರ್ ಟ್ರೈಯಿಂಗ್ ಅವರ್ ಬೆಸ್ಟ್ ಟು ಕಂಪ್ಲೀಟ್ ದಿಸ್. ನೋಡುವ ಮುಂದೆ ಹೇಗಾಗುತ್ತೆ ಅಂತ. ಬಿಕಾಸ್ ತುಂಬಾ ಚೆನ್ನಾಗಿದೆ. ಒಂದೊಂದು ಕೇವ್ ಒಂದೊಂದು ಥರ ಇದೆ, ಒಂದೊಂದು ಓಕೆ ಸಿಮಿಲರ್ ಇದೆ, ಇದನ್ನು ಸ್ಕಿಪ್ ಮಾಡೋಣ ಅನ್ನೋ ಥರ ಇಲ್ಲವೇ ಇಲ್ಲ. ದಟ್ ಈಸ್ ಒನ್ ಥಿಂಗ್. ಆ್ಯಂಡ್ ಇಲ್ಲ, ನೀರಿದೆ, ನೀರಿನ ವ್ಯವಸ್ಥೆ ಎಲ್ಲ ಸಖತ್ತಾಗಿದೆ. ಕೋಲ್ಡ್ ಆಗಿದೆ, ಸಖತ್ ಕೋಲ್ಡ್ ಆಗಿದೆ. ಆ ನೀರು ಒಳ್ಳೆ ಕುಡಿದು ಅಮೃತ ಕುಡ್ದಂಗೆ ಆಗ್ತಾಯಿದೆ ಈ ಬಿಸಿಲಿಗೆ. ದಟ್ ಈಸ್ ಒನ್ ಬೆಸ್ಟ್ ಥಿಂಗ್ ಹಿಯರ್.
ಗೈಸ್ ಇದೇ ಲಾಸ್ಟು 26th. ಅಮ್ಮ 26 ಕೇವ್ಸ್ ಹೋಗಿ ಬಂದಿದ್ದೀವಿ. ಬನ್ನಿ ಇವಾಗ ಲಾಸ್ಟ್ ಕೇವ್ ಹೇಗಿದೆ ಅಂತ ನೋಡೋಣ. ಲಿಟ್ರಲಿ ಫುಲ್ ಸುಸ್ತಾಗಿದೆ. ಒಳಗಡೆ ಯಾವ ಥರ ಅಂತ ನೋಡೋಣ. ಇದೆ ಫೈನಲ್ ಅಂತೆ. ಬನ್ನಿ ಒಳಗಡೆ. ಸ್ಮೂತಾಗಿದೆ. ಯಪ್ಪ ಇಷ್ಟು ವರ್ಷ ಆದರೂ ಹೀಗೆ ಇದೆ. ಸ್ವಲ್ಪ ಡೆಸ್ಟ್ರಾಯ್ ಆಗಿದೆ ಅಷ್ಟೇ, ಬಿಟ್ಟರೆ ನಾರ್ಮಲ್. ಕಟ್ಟೆ ಆಗಿದೆ. ಇಲ್ಲಿ ಫುಲ್ ಕಟ್ಟಾಗಿದೆ. ಅರ್ಧ ಬಾಡಿನೇ ಇಲ್ಲ, ಬರೀ ಕಾಲಿದೆ, ಪಾದ ಇದೆ ಅಷ್ಟೇ. ಕಾಲು ಅರ್ಧ ಹೋಗಿದೆ, ಮಂಡಿ. ಅದೇ ಕೆಲವೊಂದಿದೆ, ಕೆಲವೊಂದು ಡೆಸ್ಟ್ರಾಯ್ ಆಗಿದೆ ಕಣೆ ಚೇತು. ಇಲ್ಲಿ ನೋಡಿ, ಇಲ್ಲಿ ಇದಕ್ಕೆ ಮುಖನೇ ಇಲ್ಲ. ಗೈಸ್ ಇವತ್ತು ನೆಡ್ದು ನನ್ನ ಹೀಲ್ಸ್ ಹೆಂಗಾಗಿದೆ ಗೊತ್ತಾ? ಹೋಯ್ತು ಹೀಲ್ಸು. ಯಾರೂ ಹೀಲ್ಸ್ ಹಾಕ್ಕೊಂಡು ಬಂದಿರಲಿಲ್ಲ, ಚಪ್ಪಲು ಮತ್ತು ಶೂ ಹಾಕೋ ಬಂದಿದ್ರು. ನಂದು ಸ್ಥಿತಿ ಹೆಂಗಿತ್ತು ಅಂದರೆ ಎಲ್ಲರೂ ನನ್ನೇ ನೋಡ್ತಿದ್ರು, ಇಲ್ಲಿಗಿದು ಹಾಕೋ ಬರೋದಲ್ಲ ಅಂತ. ಬಟ್ ಏನು ಮಾಡಲಿ, ಹಾಕೋ ಬಂದಮೇಲೆ ಸ್ವಲ್ಪ ಕಷ್ಟ ಆಯಿತು ಹೋಗ್ಬೇಕಾದ್ರೆ. ಇಲ್ಲೆಲ್ಲ ಸೌದಿದೆ ಗೈಸ್. ಇದು ವೆಸ್ಟ್ ಸೈಡಲ್ಲಿ ತೊಗೊಂಡಿದ್ದು. ಆಚೆತವನ ವೆಸ್ಟ್ ಸೈಡಲ್ಲಿ ತೊಗೊಂಡಿದ್ದು. 2 ವರ್ಷ ಬಂತು, ಮುಗೀತು. ಈ ಟ್ರಿಪ್ಪಲ್ಲಿ ಮುಗಿಸ್ತೀನಿ. ಯಪ್ಪ ಇವಾಗ ನಾವು ಸ್ವಲ್ಪ ಲೈಟಾಗಿ ಊಟ ಮಾಡಿದ್ವಿ. ಡೈರೆಕ್ಟಾಗಿ ಚೇತನ ನನಗೇನೋ ಒಂದು ಕೊಡಿಸ್ತಾಳೆ ಅಂತೆ. ಚೇತು ನನಗೆ ಇವತ್ತೇನು ಗಿಫ್ಟೇ ಕೊಟ್ಟಿಲ್ಲ ಮೊನ್ನೆ ಅಂತ. ಸೊ ನಾವು ಅವಳು ಬೇಜಾರಾಗಿವೆ. ಏಕೆ ಅಂದರೆ ಅವಳು ಬಂದಾಗಿಂದ ಒಂದು ಗಿಫ್ಟ್ ಕೊಟ್ಟಿಲ್ಲ ಗೈಸ್. ಯಾವಾಗ ನೋಡಿದ್ರು ಕೊಡಿಸ್ತಿದ್ಲು. ಈ ಒಂದು ಟ್ರಿಪ್ಪಲ್ಲಿ ಒಂದು ಕೊಡಿಸಿಲ್ಲ ಅವಳು. ನಾನು ಔರಂಗಾಬಾದಲ್ಲಿ ಶಾಪಿಂಗ್ ಇಟ್ಕೊಂಡಿದ್ದೀನಿ. ನೀನು ಯಾಕೆ ಇವಾಗ ಕೇಳಿದ್ದು? ಕೇಳಿದ್ಮೇಲೆ ನಾನು ಕೊಡ್ಸಲ್ಲ. ಕೇಳಿಸಲ್ಲ ಔರಂಗಾಬಾದಲ್ಲಿ. ಆ್ಯಂಡ್ ಇವಾಗ ನಾವು ಔರಂಗಾಬಾದಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಸಿಗ್ತೀನಿ ಗೈಸ್. ಇವಾಗ ತಾನೇ ರೂಮಿಗೆ ಬಂದು ಸೆಟಲ್ ಆದ್ವಿ. ಇವತ್ತು 2 ರೂಮ್. ಅಪ್ಪ ಅಮ್ಮನ ರೂಮ್ ಅಲ್ಲಿದೆ, 412. ನಮ್ಮದು ರೂಮ್ ಇಲ್ಲೇ ಇದೆ. ರೂಮ್ ಟೂರ್ ಮಾಡಿಬಿಡೋಣ ಬನ್ನಿ ಫಸ್ಟು. ಕ್ಯೂಟಾಗಿದೆ ಒಂಥರ. ಇಲ್ಲಿ ಫ್ರಿಡ್ಜ್ ಇದೆ. ಬಾತ್ರೂಮ್ ಹೀಗಿದೆ ಗೈಸ್. ಇದನ್ನು ಓಪನ್ ಮಾಡಬೇಕು. ಈಗ ಡೋರ್ ಓಪನ್ ಮಾಡಬೇಕು ಅಂದರೆ. ಆ್ಯಂಡ್ ಇದು ನಮ್ಮ ಬೆಡ್. ಅಪ್ಪ ಅಮ್ಮನ ರೂಮಿಗೆ ಸಿಟಿ ವ್ಯೂ ಇದೆ, ಇಲ್ಲಿ ನಾರ್ಮಲ್. ಈ ಕಡೆ ಏನೂ ಇಲ್ಲ. ಬಟ್ ಬೆಳಿಗ್ಗೆ ನೋಡ್ತೀನಿ ಹೆಂಗೆ ಕಾಣುತ್ತೆ ಅಂತ. ಯಪ್ಪ ಇಲ್ಲೊಂದು ಕ್ಯೂಟಾಗಿ ಸೋಫಾ ಇದೆ ಅಷ್ಟೇ. ಚೆನ್ನಾಗಿದೆ ರೂಮ್. ಇವತ್ತು ಅಪ್ಪ ಅಮ್ಮನ ವೆಡ್ಡಿಂಗ್ ಆ್ಯನಿವರ್ಸರಿ ತುಂಬ ಚೆನ್ನಾಗಾಯಿತು. ಸೊ ಅವರು ತುಂಬಾ ಖುಷಿಪಟ್ಟರು ಅಷ್ಟೆ. ಇವಾಗ ಊಟ ಮಾಡೋಕ್ಕೆ ಹೋಗಬೇಕು. ಊಟ ಮಾಡಾದ್ಮೇಲೆ ಸಿಗ್ತೀನಿ ಗೈಸ್. ಇವತ್ತಿನ ಡಿನ್ನರ್ ಭರ್ಜರಿ ಆಗಿದೆ. ಫುಲ್ ಸ್ವೀಟು. ಇಲ್ಲಿ ಥರ 3 ಕಲರ್ ಇದೆ. ಬೀಟ್ರೋಟು, ಗ್ರೀನ್ ಪಾಯಸ, ಬೀಟ್ರೋಟು, ಕೀರು ಮತ್ತು ರಸಮಲೈ. ಅಲ್ಲಿ ಏನೇನು ಕೇಕ್ಸ್ ಇದೆ ಅದೆಲ್ಲ ತಂದಿಟ್ಕೊಂಡಿದ್ದೀನಿ. ಒಂದೊಂದು ಸಿಂಗಲ್ ಪೀಸ್. ಆ್ಯಂಡ್ ನಂದು ಅನ್ನ ಸಾರು ಮತ್ತು ವೆಜಿಟೇಬಲ್ಸ್. ಸೊ ತುಂಬ ವೆರೈಟೀಸ್ ಇದೆ. ಎಲ್ಲ ಟೇಸ್ಟ್ ಮಾಡಬೇಕು ಅಂತ ಎಲ್ಲ ಚೂರು ಬಂದಿದ್ದೀವಿ. ನಮ್ಮ ಅಪ್ಪ ರೋಟಿ ತಿಂತಾ ಇದೆ ಅಷ್ಟೇ. ಸ್ವೀಟ್ ಒಂದೇ ಒಂದು ಹಾಕ್ಕೊಂಡಿರೋದು. ನಾನು ನೋಡಿದ್ರೆ ಇಷ್ಟು ಹಾಕ್ಕೊಂಡಿದ್ದೀನಿ. ನಾನು ಅಷ್ಟೇ ಒಂದು ಹಾಕ್ಕೊಂಡಿದ್ದೀನಿ. ಇಲ್ಲಿ ಇಟ್ಬಿಟ್ಟಿದ್ದೀನಿ, ಅದು ನಾನು ತಿನ್ನಲ್ಲ. ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸ್ಪೆಷಲ್ ಡಿನ್ನರ್. ಚೆನ್ನಾಗಿದೆಯಾ?